ಕಮಲಾಕರ್ ಭಟ್ಗೆ ಸಂಬಂಧಪಟ್ಟಂತೆ ಆ ಕೇಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಬೆಳವಣಿಗೆಗಳಾಗ್ತಾ ಇದೆ, ಮೇಜರ್ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಈ ವಿಚಾರದಲ್ಲಿ. ಹಂಗಾದ್ರೆ ಕಮಲಾಕರ್ ಭಟ್ ಸುಂದರಿಯ ಹಿಂದಿಂದೆ ಹೋಗಿದ್ಯಾಕೆ? ಆಕೆಯೇ ಬೇಕು, ನಿನ್ನ ಬಿಟ್ಟಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಆಕೆಯ ಬೆನ್ನು ಬಿದ್ದಿದ್ಯಾಕೆ? ಎಷ್ಟು ವರ್ಷಗಳ ಪ್ರೀತಿ, ಎಷ್ಟು ವರ್ಷಗಳ ಮೋಹ, ಈ ಮೋಹ ಪ್ರೀತಿ ಒಬ್ಬನ ಚಟ್ಟ ಕಟ್ಟೋದಕ್ಕೂ ಕೂಡ ಸಿದ್ಧ ಮಾಡಿತ್ತಾ ಇವರಿಬ್ಬರನ್ನ? ಈ ಪ್ರಶ್ನೆ ಇದೆ. ಹಂಗಾಗಿ ಇದೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ತರ ಕಂಡು ಹಿಡ್ಕೊಳ್ಳೋದಕ್ಕೆ ಪೊಲೀಸರು ಆಯಾಮದಲ್ಲಿ ತನಿಖೆಯನ್ನ ಪ್ರಾರಂಭ ಮಾಡಿದಾಗ ಮೇಜರ್ ಮಾಹಿತಿಗಳನ್ನ ಈ ವಿಚಾರದಲ್ಲಿ ಕಲೆ ಹಾಕಿದ್ದಾರಂತೆ. ಹಂಗಾದ್ರೆ ಕಮಲಾಕರ್ ಭಟ್ ಕೇಸಲ್ಲಿ ಮೇಜರ್ ಟ್ವಿಸ್ಟ್ ಪಡೆದುಕೊಂಡಿರುವಂತಹ ವಿಚಾರ ಯಾವುದು? ಶುಚಿಯನ್ನೇ ಸುಂದರಿ ಅಂದ್ಕೊಂಡು ಹಿಂದಿಂದೆ ಹೋಗಿದ್ಯಾಕೆ? ನಿನ್ನ ಬಿಟ್ಟಿರಲಾರೆನು ಅಂತ ಹೇಳಿದ್ಯಾಕೆ ಕಮಲಾಕರ್ ಭಟ್? ಆಕೆಯ ಬಿಸಿ ಉಸುರಿನ ಶಾಖಕ್ಕೆ ಕರಗಿ ಹೋಗಿದ್ನ ಭಟ್. ದಸರಾ ಗೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ ಅಂತ ಹಾಡು ಹೇಳಿಕೊಂಡು ಆಕೆಯ ಹಿಂದೆ ಬಿದ್ದಿದ್ನಂತೆ. ಈ ಕೆಟ್ಟ ನರಕದಲ್ಲಿ ಸ್ವರ್ಗ ತೋರಿಸ್ತೀನಿ ಬಾ ಅಂದ್ಲ ಶುಚಿ ಅನ್ನೋದು ಕೂಡ ಪ್ರಶ್ನೆ ಇದೆ. ಮೋಹದ ಅಮಲಿನಲ್ಲಿ ಅಲದಾಡ್ತಾ ಆಕೆಯ ರೂಪದ ಬಲೆಗೆ ಕಮಲಾಕರ್ ಭಟ್ ಬಿದ್ನ. ರಾತ್ರಿ ಆಯ್ತು ಮಲಗೋಣ ಅಂತ ಶುಚಿ ಅಂದು ಮಾಡಿದ್ದೇನು ಗೊತ್ತಾ? ಯಾರೇ ನೀನು ಚಲುವೆ ಅಂತ ಹೋದ ಭಟ್ ಹನಿ ಕುಡಿದು ಲಾಕ್ ಆಗ್ಬಿಟ್ಟಿದ್ದಾನೆ. ಬೆಡ್ ಮೇಲೆ ನೀಲಿ ಆಕಾಶ ನೋಡ್ತಾ ಇದ್ದ ಭಟ್ಟನ ಪೂಜೆನೇ ಭಂಗವಾಗಿ ಹೋಯ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಮತ್ತೊಂದು ಅಪ್ಡೇಟ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ವೇಳೆ ಹೊರಬಿದ್ದಿದೆಯಂತೆ ಶುಚಿಯ ಮತ್ತಷ್ಟು ಕಾಮಕಾಂಡ. ಭಟ್ ತನ್ನ ಸುತ್ತಲೇ ತಿರುಗಬೇಕು ಅಂತ ಆಕೆ ಮಾಡಿದ್ದು ಪಕ್ಕಾ ಪ್ಲಾನಿಂಗ್ ಅಂತೆ. ನರಕದಲ್ಲೂ ಸ್ವರ್ಗ ತೋರಿಸ್ತೀನಿ ಬಾ ಅಂತ ಆಕೆ ಮಾಡಿದ್ದು ಹನಿ ಟ್ರ್ಯಾಪ್. ಬೆಡ್ರೂಮ್ ಸ್ವರ್ಗ ನೋಡೋದಕ್ಕೆ ಹೋಗಿ ಟ್ರ್ಯಾಪ್ ಆಗಿದ್ರ ಕಮಲಾಕರ್ ಭಟ್. ಬೆಡ್ರೂಮ್ ನ ಎಲ್ಲಾ ಸೀನ್ ವಿಡಿಯೋ ಮಾಡ್ಕೊಂಡಿದ್ಲಂತೆ ಸುಂದ್ರಿ ಶುಚಿ. ಸತತ 1 ವಾರದ ಮಂಚದಾಟದ ವಿಡಿಯೋ ಆಕೆಯ ಬಳಿ ಇತ್ತಂತೆ. ಅದೇ ವಿಡಿಯೋ ಇಟ್ಕೊಂಡು ಕಮಲಾಕರ್ ಭಟ್ನಿಗೆ ಶುಚಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದು ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಮಕ್ಕಳ ಜೊತೆ ನಾನು ನಿನ್ನ ಬಳಿಗೆ ಬರ್ತೀನಿ, ನೀನೇ ನನ್ನನ್ನ ನೋಡ್ಕೊಳ್ಬೇಕು ಅಂತ ಕಮಲಾಕರ್ ಭಟ್ ಹಿಂದೆ ಬಿದ್ದಿದ್ಲಂತೆ. ಚೆನ್ನಾಗಿ ನೋಡ್ಕೊಳ್ದಿದ್ರೆ ಮರ್ಯಾದೆ ತೆಗೆದು ಬಿಡ್ತೀನಿ ಅಂತ ಬೆದರಿಕೆ ಬೇರೆ ಹಾಕಿದ್ಲಂತೆ. ಹಾಗಾಗಿ ಮರ್ಯಾದೆಗೆ ಅಂಚಿ ಆಕೆಯನ್ನ ಜೊತೆಗೆ ಕಮಲಾಕರ್ ಭಟ್ ಇಟ್ಟುಕೊಳ್ಳುವ ಅನಿವಾರ್ಯ ಪರಿಸ್ಥಿತಿಗೆ ಬಂದಿದ್ರ. ಕಮಲಾಕರನ ಜೊತೆ ಇತರೆ ಯುವಕರ ಜೊತೆಗೂ ಕೂಡ ಶುಚಿ ಲಿಂಕ್ ಇತ್ತು ಅನ್ನುವಂತಹ ವಿಚಾರ ಕೂಡ ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬರ್ತಾ ಇದೆ. ಕಮಲಾಕರ್ ಭಟ್ ಕೇಸ್ಗೆ ಸಂಬಂಧಪಟ್ಟಂತೆ ಈ ಶುಚಿಗೂ ಕಮಲಾಕರ್ ಭಟ್ಗೂ ಯಾವ ರೀತಿ ಸಂಬಂಧ, ಹೇಗಿತ್ತು ಈ ಸಂಬಂಧ, ಆಕೆಯ ಹಿಂದೆ ಕಮಲಾಕರ್ ಭಟ್ ಹೋಗಿದ್ಯಾಕೆ, ಆಕೆಯ ಬಲೆಯಲ್ಲಿ ಬಿದ್ದಂತಹ ಕಮಲಾಕರ್ ಭಟ್ ಅವರು ಆಕೆಯ ಪತಿಗೆ ಚಟ್ಟ ಕಟ್ಟಬೇಕು ಅಂತ ಯಾಕೆ ಪ್ಲಾನ್ ಮಾಡಿದ್ರು? ಇದೆಲ್ಲ ಕೂಡ ಪ್ರಶ್ನೆಯಾಗಿತ್ತು. ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಪೊಲೀಸರು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿದಾಗ ಮತ್ತೊಂದು ಭಯಾನಕ ಸತ್ಯ ಈ ವಿಚಾರದಲ್ಲಿ ಹೊರ ಬರ್ತಾ ಇದೆ. ಅದೇ ಹನಿ ಟ್ರ್ಯಾಪ್ ಕೇಸ್. ಹನಿ ಟ್ರ್ಯಾಪ್ ಮಾಡೋದಕ್ಕೂ ಕೂಡ ಶುಚಿ ಮುಂದಾಕಿದ್ಲ. ಹಾಗಾಗಿ ಕಮಲಾಕರ್ ಭಟ್ ಮರ್ಯಾದೆಗೆ ಹಂಚಿ ಶುಚಿ ಹೇಳ್ದಂಗೆ ಕೇಳ್ಕೊಂಡು ಆಕೆಯ ಜೊತೆಗೆ ಇದ್ನ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಆಕೆ ಹೇಳ್ದಂಗೆ ಕೇಳಲೇಬೇಕಾಗಿತ್ತ? ಅಂಥದ್ದೊಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ರ ಕಮಲಾಕರ್ ಭಟ್ ಅನ್ನುವಂತಹ ಪ್ರಶ್ನೆಗೆ ಹೌದು ಅಂತ ಇದೆ ಮೂಲಗಳು. ಕಾರಣ ಶುಚಿ ಬೆಡ್ರೂಮ್ ನಲ್ಲಿ ಆಗಿರುವ ಒಂದಷ್ಟು ವಿಚಾರಗಳನ್ನ ವಿಡಿಯೋ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ಲಂತೆ. ಅಂದ್ರೆ ಖಾಸಗಿ ಫೋಟೋಗಳಿರಬಹುದು, ಖಾಸಗಿ ವಿಡಿಯೋಗಳನ್ನ ಕೂಡ ಆಕೆ ತನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಂಡು ಅದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಗಂಡನನ್ನ ಬಿಟ್ಟು ಬರ್ತೀನಿ, ಮಕ್ಕಳನ್ನ ಕರ್ಕೊಂಡು ಬರ್ತೀನಿ, ನಿನ್ ಜೊತೆಗೆ ಇದ್ದು ಬಿಡ್ತೀನಿ, ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳದೆ ಹೋದ್ರೆ ಮರ್ಯಾದೆ ತೆಗೆದು ಬಿಡ್ತೀನಿ ಅಂತೆಲ್ಲ ಬೆದರಿಕೆ ಹಾಕಿದ್ಲಂತೆ. ಅಲ್ಲಿಗೆ ಇಡೀ ಕೇಸಲ್ಲಿ ಈಗ ಹನಿ ಟ್ರ್ಯಾಪ್ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಕಮಲಾಕರ್ ಭಟ್ ಯಾಕೆ ಶುಚಿ ಹಿಂದೆ ಹೋದ್ರು? ಈ ಹೆಣ್ಣು ಮಗಳ ಬಲೆಯಲ್ಲಿ ಬಿದ್ದು ಯಾಕೆ ಆಕೆಯ ಪತಿಗೆ ಚಟ್ಟ ಕಟ್ಟೋದಕ್ಕೀತ ಮುಂದಾದ? ಇಂಥ ಪ್ರಶ್ನೆಗಳಿತ್ತು. ಮೋಸ್ಟ್ಲಿ ಇಲ್ಲಿ ಹನಿ ಟ್ರಾಪ್ ವಿಚಾರಗಳು ಬೆಳಕಿಗೆ ಬರ್ತಾ ಇರೋದ್ರಿಂದ
ಈ ರೀತಿ ಬ್ಲಾಕ್ ಮೇಲ್ ಆಗಿರೋದು ನಿಜಾನ, ಹನಿ ಟ್ರಾಪ್ ಮಾಡದ್ಲಾ, ಆ ಕಾರಣಕ್ಕೆ ಕಮಲಾಕರ್ ಭಟ್ ಆಕೆಯ ಸುಳಿಯಲ್ಲಿ ಸಿಲುಕಾಕಿಕೊಂಡಿದ್ನ, ಇದು ಪ್ರಶ್ನೆ ಆಗ್ತಾ ಇದೆ. ಖಂಡಿತ ಶ್ರುತಿ, ಏನು ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ಪೊಲೀಸ್ ವ್ಯಾಪ್ತಿಯಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂತ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರ ಅತಿಥಿಗಳಾಗಿರ್ತಕ್ಕಂಥ ಜ್ಯೋತಿಷಿ ಕಮಲಾಕರ್ ಭಟ್ ಜೊತೆಗೆ ಆತನ ತಿರುತಾನೆ ಆಗಿರ್ತಕ್ಕಂಥ ಸುಚಿತ್ರ ಅಲಿಯಾಸ್ ಸುರೇಖ್ ಅವರನ್ನ ತೀವ್ರ ವಿಚಾರಣೆಗೊಳಪಡಿಸಿದಾಗ ಒಂದೊಂದೇ ಆಘಾತಕಾರಿ ಅಂಶಗಳು ಸಹ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ನಿನ್ನೆ ಒಂದು ನಡೆದಂತ ವಿಚಾರಣೆ ವೇಳೆ ಬೆಳಕಿಗೆ ಬಂದಂತ ಸಂಗತಿಗಳಂತಂದ್ರೆ ಇಲ್ಲಿ ಇಬ್ಬರೂ ಸಹ ತಮ್ಮ ಕಾಮದಾಸೆಗಳನ್ನ ತೀರಿಸಿಕೊಳ್ಳೋದಕ್ಕೆ ಒಂದೊಂದು ರೀತಿಯಾಗಿ ಒಂದು ದುಷ್ಕೃತ್ಯಗಳನ್ನ ಎಸಗ್ತಾ ಇದ್ರು ಅಂತಕ್ಕಂಥದ್ದು. ಈ ಹಿಂದೆ ಸುಚಿತ್ರ ಸಿಗುವವರೆಗೂ ಸುಮಾರು 9 ವರ್ಷಗಳ ಕಾಲ ಇನ್ನು ತೀರ್ಥಹಳ್ಳಿಯಲ್ಲಿ ಒಬ್ಬ ಯುವತಿಯೊಂದಿಗೆ ಸಂಬಂಧದಲ್ಲಿದ್ದಂತ ಈ ಕಮಲಾಕರ್ ಭಟ್ ಯಾವಾಗ ಸುಚಿತ್ರ ಸಿಗ್ತಾರೋ ಆಕೆಯನ್ನ ತೊರೆದು ಈಕೆಯೊಂದಿಗೆ ಸಹಜೀವನವನ್ನ ನಡೆಸೋದಕ್ಕೆ ಶುರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಆಕೆಗೆ ಏನು ಸುಮಾರು 9 ವರ್ಷ ಜೊತೆಲಿದ್ದಂತ ಮಹಿಳೆಗೂ ಸಹ ಫೋನ್ ಮಾಡಿ ನಿಂದಿಸಿದಂತ ಕಮಲಾಕರ್ ಭಟ್ ಸುಚಿತ್ರ ಏನು ಕಾಲಿನ ಒಂದು ಚಪ್ಪಲಿ ಏನು ಧರಿಸ್ತಾರೆ ಕಾಲಿಗೆ, ಆ ಚಪ್ಪಲಿ ಸೈಜನ್ನು ಸಹ ಹೇಳ್ಬಿಟ್ಟು ಆಕೆಗೆ ನಿಂದಿಸುವಂತ ಕೆಲಸವನ್ನ ಸಹ ಮಾಡ್ತಾರೆ. ಅದು ಈಕೆಯನ್ನ ಓಲೈಸುವ ದೃಷ್ಟಿಯಿಂದ ಇರ್ಬೋದು, ಈಕೆಯನ್ನ ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೀನಿ ಅಂತಕ್ಕಂಥ ದೃಷ್ಟಿ ಇರ್ಬೋದು. ಆದ್ರೆ ಇವೆಲ್ಲವನ್ನು ನೋಡಿದಾಗ ಈಗ ಮುಂದಿನ ತನಿಖೆಯಲ್ಲಿ ಇದೊಂದು ಹನಿ ಟ್ರ್ಯಾಪ್ ಮಾಡಿದ್ರು ಅಂತಕ್ಕಂಥ ಅಂಶ ಸಹ ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಇಲ್ಲಿ ನೀನೇ ನನ್ನ ಜೀವ ಈ ರೀತಿಯಾಗಿ ಸಾಕಷ್ಟು ಡೈಲಾಗ್ಗಳನ್ನ ಹೊಡಿತಾ ಇರ್ತಕ್ಕಂಥ ಕಮಲಾಕರ್ ಭಟ್ ಯಾಕೆ ಅಷ್ಟೊಂದು ಆಕೆಯನ್ನು ಹಚ್ಕೊಂಡಿದ್ದ, ಅದು ಇಬ್ಬರು ಮಕ್ಕಳ ತಾಯಿಯನ್ನ ಯಾಕೆ ಮದುವೆ ಆದಂತ ನೋಡಿದಾಗ ಇಲ್ಲಿ ಒಂದು ಸಲ ಸಹಾಯ ಕೇಳಿ ಬಂದಂತ ಸುಚಿತ್ರವನ್ನ ಕೆಲವೊಂದು ತಮ್ಮ ಏನು ಲೈಂಗಿಕ ಆಸ್ತಿಗೆ ಬಳಸ್ಕೊಳ್ತಾನೆ. ಅದೇ ದೃಶ್ಯಗಳು ಸುಚಿತ್ರ ತೆರೆ ಇಟ್ಕೊಳ್ತಾರೆ. ಅದರ ಮುಖಾಂತರ ಬ್ಲಾಕ್ ಮೇಲ್ ಮಾಡಿ ನಾನು ನನ್ನ ಗಂಡನನ್ನ ತೊರೆದು ಬರ್ತೀನಿ, ನೀನೇ ಮತ್ತೆ ನನ್ನ ಮಕ್ಕಳನ್ನ ಎಲ್ಲವರನ್ನೂ ಸಹ ನೋಡ್ಕೊಳ್ಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಇನ್ನು ಅದಕ್ಕೆ ಒಪ್ಪಿಲ್ಲ ಅಂತಾದ್ರೆ ತನ್ನ ಕಾಮಲೀಲೆಯ ವಿಡಿಯೋಗಳು ಸಹ ರಾಸಲೀಲಾ ವಿಡಿಯೋಗಳು ಸಹ ವೈರಲ್ ಆಗ್ತವೆ ಅಂತಕ್ಕಂಥ ಒಂದು ಭೀತಿ ಕಮಲಾಕರ್ ಭಟ್ಗೆ ಶುರು ಆಗಿತ್ತು. ಆಗ ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.